ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಇವತ್ತಿನ ಕಂಟೆಂಟ್ ಬಂದು 3 ಪಿಲ್ಲರ್ ಆಫ್ ವೆಲ್ತ್. ನಿಮ್ಮ ವೆಲ್ತ್ ಅಥವಾ ನಿಮ್ಮ ಹಣ, ನಿಮ್ಮ ಮೈಂಡ್ ಸೆಟ್ ಮತ್ತೆ ನಿಮ್ಮ ಒಂದು ಮೋಟಿವೇಶನ್ ಮತ್ತೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ನಿಮಗೆ ನಾನು ಇವತ್ತು ಮಾಹಿತಿ ತಿಳಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಕೆಲವರು ಕಮೆಂಟ್ ಕೂಡ ಮಾಡಿದಿರಾ, ಕೆಲವರು ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತಾಡಿ ಅಂತಾನೂ ಕೂಡ ನೀವು ಮೆಸೇಜ್ ಮಾಡಿದಿರಾ. ಥ್ಯಾಂಕ್ಸ್ ಫಾರ್ ಎವ್ರಿ ಒನ್. ಅಂಡ್ ಆಲ್ಸೋ ಯಾರೆಲ್ಲ ಇಲ್ಲಿ ತನಕ ನೀವು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಯಾಕಂತ ಹೇಳಿದ್ರೆ ನನ್ನ ಹೊಸ ವಿಡಿಯೋಗಳು ಅಪ್ಲೋಡ್ ಮಾಡಿದಾಗ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ, ನೀವು ನೋಡ್ಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ಯಾಮಿಲಿಗೆ ನೀವು ಮಾಹಿತಿ ಕೊಡ್ಲಿಕ್ಕೆ ನಿಮಗೆ ಒಂದು ಅವಕಾಶ ಸಿಗುತ್ತೆ. ಸ್ಟಾರ್ಟ್ ಮಾಡೋಣ. 3 ಪಿಲ್ಲರ್ ಆಫ್ ವೆಲ್ತ್. ಮೊದಲನೇದು ನಿಮ್ಮ ಮೈಂಡ್ ಸೆಟ್. ಅವಾಗಲೇ ನಾನು ಹೇಳ್ತಾ ಇದ್ದೆ, ನಿಮ್ಮ ಮೈಂಡ್ ಸೆಟ್ ಹೇಗಿರ್ಬೇಕು ಅಂತಂದ್ರೆ ಬರ್ನಿಂಗ್ ಡಿಸೈರ್. ನೀವು ಒಂದು ವೇಳೆ ಏನಾದ್ರೂ ಡಿಸಿಷನ್ ತಗೊಂಡಿದ್ರೆ, ನಾನು ಇದು ಮಾಡ್ಲೇಬೇಕು, ನಾನು ಇನ್ವೆಸ್ಟ್ಮೆಂಟ್ ಮಾಡ್ಲೇಬೇಕು, ಸೇವಿಂಗ್ಸ್ ಮಾಡ್ಲೇಬೇಕು, ನಾನು 6 ಮಂತ್ಸ್ ಎಮರ್ಜೆನ್ಸಿ ಫಂಡ್ ಇಡಬೇಕು ಅಂತ ನೀವು ಏನಾದ್ರೂ ಡಿಸಿಷನ್ ತಗೊಂಡಿದ್ರೆ, ನಿಮ್ಮ ಮೈಂಡ್ ಅಲ್ಲಿ ಫಿಕ್ಸ್ ಆಗಿದ್ರೆ, ಖಂಡಿತ ಬಿಡಬೇಡಿ. ನೀವು ಅದನ್ನ 6 ಮಂತ್ಸ್ ಹಣನ ಉಳಿತಾಯ ಅಥವಾ ಸಪರೇಟ್ ಖಾತೆಯಲ್ಲಿ ಎಮರ್ಜೆನ್ಸಿ ಫಂಡ್ ನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತೀರಾ ಅಥವಾ ಸೇವಿಂಗ್ಸ್ ಮಾಡ್ತಾ ಹೋಗ್ತೀರಾ. ಆ ತರ ಬರ್ನಿಂಗ್ ಡಿಸೈರ್. ನೀವು ಒಮ್ಮೆ ನಿಮ್ಮ ಗೋಲ್ ಫಿಕ್ಸ್ ಆಯ್ತು, ನನಗೆ ಇದು ಮಾಡಬೇಕು ಅಂದ್ರೆ ನೀವು ಎಷ್ಟೇ ಕಷ್ಟ ಆದ್ರೂ ಯು ಹ್ಯಾವ್ ಟು ಡೂ ದಟ್ ಎಕ್ಸಸೈಸ್. ಓಕೆ, ನೆಕ್ಸ್ಟ್ ಬಿ ಕನ್ಸಿಸ್ಟೆಂಟ್. ನೀವೇನ್ ಡಿಸಿಷನ್ ತಗೊಂಡಿದ್ದೀರಾ, ನಿಮ್ಮ ಗೋಲ್ ಏನಿದೆ ಅದನ್ನ ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಡ್ರಾಪ್ ಮಾಡಬೇಡಿ. ಅದನ್ನ ಕನ್ಸಿಸ್ಟೆಂಟ್ ಆಗಿ ನೀವು ರೀಚ್ ಆಗೋ ತನಕ ಕಂಟಿನ್ಯೂಷನ್ ಆಗಿ ಮಾಡುವಂಥದ್ದು. ಮಿನಿಮೈಸ್ ಟಾಕಿಂಗ್. ನೀವು ಒಂದು ವೇಳೆ ನಿಮ್ಮ ಗೋಲ್ ಸೆಟ್ ಮಾಡಿದ್ರೆ ಅಥವಾ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ, ಮಿನಿಮೈಸ್ ಟಾಕಿಂಗ್ ಅಂದ್ರೆ ನೀವು ಮಾತಾಡೋದನ್ನ ಕಡಿಮೆ ಮಾಡಿ, ಇನ್ವೆಸ್ಟ್ಮೆಂಟ್ ಮಾಡೋದನ್ನ ಜಾಸ್ತಿ ಮಾಡಿ. ನಾನು ಇಷ್ಟು ಹಣ ಉಳಿತಾಯ ಮಾಡ್ತಾ ಇದ್ದೀನಿ, ಇಲ್ಲಿ ಮಾಡಿದ್ದೀನಿ, ಅಲ್ಲಿ ಮಾಡಿದ್ದೀನಿ, ಅನ್ನೆಸೆಸರಿ ಟಾಕಿಂಗ್ ಬೇಕಾಗಿಲ್ಲ. ಸೊ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾತ್ರ ಮಾತಾಡಿ. ನಿಮ್ಮ ಕೆಲಸ ಅಥವಾ ನಿಮ್ಮ ಇನ್ವೆಸ್ಟ್ಮೆಂಟ್ ಅಥವಾ ನಿಮ್ಮ ಗೋಲ್, ನಿಮ್ಮ ಗುರಿ ಏನಿದೆ ಆ ಒಂದು ಕಡೆ ನೀವು ನೋಡ್ತಾ ಇರುವಂತದ್ದು ಅಥವಾ ಅಲ್ಲಿಗೆ ಹಣನ ತುಂಬ್ತಾ ಇರುವಂತದ್ದು. ಸೊ ಇದು ಮೈಂಡ್ ಸೆಟ್, ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಬರುವಂತದ್ದು. ಎರಡನೇದು ಹ್ಯಾಬಿಟ್. ಹ್ಯಾಬಿಟ್ ಕೂಡ ಅಷ್ಟೇ, ಬಿ ಕನ್ಸಿಸ್ಟೆಂಟ್ ಇರಬೇಕು. ಫೋಕಸ್ ಆನ್ ಡೈಲಿ ಆಕ್ಷನ್. ನಿಮ್ಮ ಆಕ್ಷನ್ ಏನಿರುತ್ತೆ ಫೋಕಸ್ಡ್ ಇರಬೇಕು. ನೀವೇನ್ ಗೋಲ್ ಫಿಕ್ಸ್ ಮಾಡ್ಕೊಂಡಿದ್ದೀರಾ ಅದಕ್ಕೆ ಪ್ರತಿದಿನ ನಿಮ್ಮ ಆಕ್ಷನ್ಸ್ ಇರ್ಬೇಕು. ಅದಕ್ಕೆ ಒಂದ್ ವೇಳೆ ನೀವು ಆಕ್ಷನ್ ತಗೊಂಡಿಲ್ಲ ಅಂದ್ರೆ ನಿಮ್ಮ ವೆಲ್ತ್ ಗ್ರೋ ಆಗೋದಿಲ್ಲ, ಡೌನ್ ಗೆ ಡಿಕ್ರೀಸ್ ಆಗುತ್ತೆ. ಸೊ ಹಾಗಾಗಿ ಆಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಯುವರ್ ಸೇವಿಂಗ್ಸ್ ಅಥವಾ ಇನ್ವೆಸ್ಟ್ಮೆಂಟ್. ಮತ್ತೆ ಡೋಂಟ್ ಸೇ ಜಸ್ಟ್ ಶೋಕೇಸ್ ಮಾಡೋ ತರ ನೀವೇನು ಮಾಡಬೇಡಿ. ಜಸ್ಟ್ ನಿಮ್ಮ ಹಣಕ್ಕೆ ಅಥವಾ ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ಅಥವಾ ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ ಆಕ್ಷನ್ ಆಕ್ಷನ್ ಆಕ್ಷನ್. ನೀವೇನ್ ಗೋಲ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ ಅದಕ್ಕೆ ಓನ್ಲಿ ಥಿಂಗ್ ಇಸ್ ಆಕ್ಷನ್ ಈಸ್ ಇಂಪಾರ್ಟೆಂಟ್. ಸೊ ಹಾಗಾಗಿ ನೀವು ಆಕ್ಷನ್ ಮಾಡಬೇಕು. ಅಂದ್ರೆ ಆಕ್ಷನ್ ಇನ್ ದ ಸೆನ್ಸ್, ನೀವೇನ್ ಗೋಲ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ, ಎಷ್ಟು ಹಣ ಉಳಿತಾಯ ಮಾಡಬೇಕು, ಎಷ್ಟು ಹಣ ಎಮರ್ಜೆನ್ಸಿ ಫಂಡ್ ಇಡಬೇಕು, ಎಷ್ಟು ಹಣ ಸ್ಟಾಕ್ ಅಲ್ಲಿ ಇರಬೇಕು, ಎಷ್ಟು ಹಣ ಅಸೆಟ್ ಇರಬೇಕು, ನನ್ನ ಹತ್ರ ಎಷ್ಟು ಕ್ಯಾಪಿಟಲ್ ಇರಬೇಕು, ಎಷ್ಟು ಫಿಕ್ಸ್ಡ್ ಅಸೆಟ್ ಇರಬೇಕು. ಸೊ ಈ ತರದ ನಿಮ್ಮ ಗೋಲ್ ಏನಿರುತ್ತೆ ಅದಕ್ಕೆ ಕಾನ್ಸಂಟ್ರೇಷನ್ ಆಗಿ ನಿಮ್ಮ ಒಂದು ಆಕ್ಷನ್ ಯಾವಾಗ್ಲೂ ಪ್ರತಿದಿನ ಇರಬೇಕಾಗುತ್ತೆ. ಮೂರನೇ ನೋಡೋಣ, ರೂಪೀಸ್ ಅಥವಾ ಮನಿ. ಲರ್ನ್ ಇನ್ವೆಸ್ಟಿಂಗ್. ನಿಮ್ಮ ಹಣನ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಹೇಗ್ ಮಾಡಬೇಕು, ಎಷ್ಟು ಹಣ ಎಲ್ಲಿ ಉಳಿತಾಯ ಮಾಡಬೇಕು, ಎಷ್ಟು ಆದಾಯ ವಾಪಸ್ ಬರುತ್ತೆ, ಎಷ್ಟು ಡಿವಿಡೆಂಡ್ ಬರುತ್ತೆ, ಎಷ್ಟು ಪೋರ್ಟ್ಫೋಲಿಯೋ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ, ಇದ್ರ ಬಗ್ಗೆ ಹೆಚ್ಚು 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 ನೀವು ಲರ್ನ್ ಮಾಡ್ತಾ ಹೋಗ್ಬೇಕು. ನಿಮ್ಮ ಹತ್ರ ಸ್ವಲ್ಪ ಹಣ ಇದ್ದು ನಾನು ಶೋಕೇಸ್ ಮಾಡೋದು ಅಥವಾ ಬೇರೆ ಯಾರನ್ನೋ ಮೆಚ್ಚಿಸಕ್ ಹೋಗಿ ನೀವು ಹಣನ ಕಳ್ಕೊಳ್ಳುವಂಥದ್ದು, ಇದನ್ನ ಮಾಡಬೇಡಿ ನಿಮ್ಮ ಲೈಫ್ ಅಲ್ಲಿ. ಯಾಕೆಂತ ಹೇಳಿದ್ರೆ ನೀವು ಯಾರನ್ನೋ ಮೆಚ್ಚಿಸಕ್ ಹೋಗಿ ನೀವು ಹಣನ ಕಳ್ಕೊಳ್ಳುವಂಥದ್ದು ತುಂಬಾ ಜನ ಎಕ್ಸಾಂಪಲ್ಸ್ ಇದೆ. ಆದ್ರೆ ಇಲ್ಲಿ ಇವತ್ತಿನ ವಿಚಾರಕ್ಕೆ ಅದು ಬೇಡ. ನೀವು ಆಲ್ರೆಡಿ ನಿಮಗೂ ಗೊತ್ತಿದೆ, ನೀವು ನೋಡ್ತಾ ಇದ್ದೀರಾ. ಸೊ ಆತರ ಶೋಕೇಸ್ ಮಾಡಕ್ ಹೋಗಿ ನಿಮ್ಮ ಹಣನ ನೀವು ಕಳ್ಕೊಳಕ್ ಹೋಗ್ಬಿಡಿ. ಹಣ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದನ್ನ ಬಗ್ಗೆ ಹೆಚ್ಚು ಕಲೀರಿ, ಅಲ್ಲಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗಿ. ಮತ್ತೆ ಬಿಲ್ಡ್ ಅನ್ ಅಸೆಟ್. ನಿಮ್ಮದು ಅಂತ ಸ್ವಂತ ಅಸೆಟ್ ನ ಮಾಡ್ತಾ ಹೋಗಿ. ಐದರ್ ಇಟ್ ಈಸ್ ಸೈಟ್ ಪರ್ಚೇಸ್ ಮಾಡೋದಾಗಿರ್ಬೋದು, ಅಥವಾ ನಿಮ್ಮ ಬಿಲ್ಡಿಂಗ್ಸ್ ತಗೊಳ್ಳೋಂಥದ್ದಾಗಿರ್ಬೋದು, ಅಥವಾ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡುವಂಥದ್ದಾಗಿರ್ಬೋದು, ಅಥವಾ ವೆಹಿಕಲ್ ಪರ್ಚೇಸ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಈ ತರ ಮಲ್ಟಿಪಲ್ಸ್ ಇದೆ. ನೀವು ಆ ಅಸೆಟ್ ನ ಬಿಲ್ಡ್ ಮಾಡೋ ಕಡೆ ನೀವು ಕಾನ್ಸಂಟ್ರೇಟ್ ಮಾಡಿ.
ಸೊ ಈ 3 ಪಿಲ್ಲರ್ ಏನಿದೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ಯಾಕಂದ್ರೆ ಮೈಂಡ್ ಸೆಟ್ ಫಿಕ್ಸ್ ಆಗ್ಬೇಕು, ಹ್ಯಾಬಿಟ್ ಇರಬೇಕು, ರೆಗ್ಯುಲರ್ ಆಗಿ ನಿಮ್ಮ ಹಣನ ಗ್ರೋ ಮಾಡ್ತಾ ಇರ್ಬೇಕು. ಸೊ ಇದು ಮೂರನ್ನು ನೀವು ನಿಮ್ಮ ಲೈಫ್ ಅಲ್ಲಿ ಅಳವಡಿಸ್ಕೊಂಡಿದ್ದೆ ಆದ್ರೆ ಡೆಫಿನೆಟ್ ಆಗಿ ಯುವರ್ ವೆಲ್ತ್ ಅಥವಾ ನಿಮ್ಮ ಹಣ ಗ್ರೋ ಆಗೋದಂತೂ ಡೆಫಿನೆಟ್ ಅಶ್ಯೂರೆನ್ಸ್ ನಾನು ಕೊಡ್ತೀನಿ. ಸೊ ಥ್ಯಾಂಕ್ ಯು ವಾಚ್ ಮಾಡಿದಕ್ಕೆ ನನ್ನ ವಿಡಿಯೋಸ್ಗಳು. ಜೊತೆಗೆ ನನ್ನ ಯೂಟ್ಯೂಬ್ ಚಾನಲ್ ಮೊದಲನೇ ಬಾರಿ ನೀವು ನೋಡ್ತಾ ಇದ್ದೀರಾ ಅಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ ಅಂತ ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ, ಮತ್ತೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಕಂಟೆಂಟ್ ಅನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.